ಅತ್ಯುದ್ರಿಕ್ತ ವಿದೂಷಸುಖಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನೀತ್ಯನೀತಿ ಜ್ಞಾನಪ್ರಕಾಶಾವೃತಿ ಧ್ವಂತ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವುದಾಯ್ತು? ಪರಂ ಬ್ರಹ್ಮ, ಪರಂ ಬ್ರಹ್ಮ ಪರಮಾತ್ಮ ಪರ ಅಂತ ಅರ್ಥ ಹೇಳಿದೆ. ಪೂರ್ತಿ ಮುಗಿದಿತ್ತಲ್ಲ ಅದು. ಯಥಾಕ್ರಮೇಣ ತಂತ್ರತ್ವಂ ಯೋಗ್ಯತಾಕ್ರಮತೋ ಭವೆ. ಎಲ್ಲರೂ ವಿಷ್ಣುವಿನ ಅಧೀನರು, ಆದರೆ ಅವ್ರ ಯೋಗ್ಯತೆ ತಕ್ಕಂತೆ ದೇವರಲ್ಲಿ ಅವಲಂಬಿಸಿದ್ದಾರೆ. ಇವತ್ತು ನೋಡಿದರೆ ಆಫೀಸ್ ಅಟೆಂಡರ್ ಲೋಯೆಸ್ಟ್ ಸ್ಟಾಫ್ ಅವನು ತಿಳ್ಕೊಂಬೋಣ. ಅವನು ಬೇರೆಯವರಿಗೆಲ್ಲ ಅಧೀನ, ಮೇಲವ್ರಿಗೆ ಕ್ರಮವಾಗಿ ಮೇಲಿನವ್ರಿಗೆ ಅಧೀನ, ಹೆಡ್ ಕೂಡ ಇನ್ನೂ ಮುಖ್ಯಸ್ಥನಿಗೆ ಅಧೀನ. ಎಲ್ಲ ಹೋಗ್ತಾ ಬಂದುಬಿಟ್ಟಾಗ ತಾರತಮ್ಯ ಇಡೀ ಬದ್ಧ ಸಿದ್ಧಾಂತ ನಿತ್ಯ ಜೀವನದಲ್ಲಿ ಯಾವಾಗಲೂ ಕಾಣುತ್ತಾನೆ. ಅದು ಕಾಣದೇ ಇರೋ ಜಾಗನೇ ಇಲ್ಲ, ನಾವು ನೋಡದೇ ಇರೋ ಜಾಗ ಎಲ್ಲೂ ನೋಡೋದು ಇಲ್ಲ. ಇತಿ ತತ್ತತ್ವೇ, ಅದು ಮುಗೀತು. ಪರಂ ಬ್ರಹ್ಮ. ಸರಿ, ನೆಕ್ಸ್ಟ್ ಅದರ ಮೇಲೆ ಬ್ರಹ್ಮಶಬ್ದಾಚ್ಯ ಭಗವಾನಿತ್ಯವಸೀಯತೆ. ಬ್ರಹ್ಮಶಬ್ದ ಉಪಯೋಗಿಸಿದ್ರಿಂದ ಎಲ್ಲಿ? ಉಪನಿಷತ್ತಿನಲ್ಲಿ ಬ್ರಹ್ಮ ಅಂತ ಉಪಯೋಗಿಸಿದ್ರಿಂದ ಬ್ರಹ್ಮಶಬ್ದ ಯಾವಾಗ ನೋಡಿ, ಯದ್ವಾ ಏತದ್ ಬ್ರಹ್ಮ ಇತೀದಂ ವಾವ ತತ್ ಯೋಯಂ ಬಹಿರ್ಧ. ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರಿದ್ರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ವೇದವ್ಯಾಸ ಇದನ್ನೆಲ್ಲ ಕೂಡ ಉಲ್ಲೇಖ ಮಾಡಲಿಲ್ಲ. ಯಾಕೆ ಗೊತ್ತಾ? ಇಡೀ ವೇದಕ್ಕೆ ಮಾಡಿದ್ವಿ ಎಲ್ಲ ಪದ ಬಂತು ಅಂತ ಅರ್ಥ, ಒಂದೊಂದೇ ಹೇಳಬೇಕಾಗಿಲ್ಲ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಇದಕ್ಕೆ ವಿಷಯವಾಕ್ಯ ಸರಿಯಾಗಿ ನೆನಪಿಟ್ಕೋಬೇಕು. ಅಲ್ಲೇನು ಕೊಟ್ಟಿದ್ದಾರೆ ಅದೊಂದೇ ವಿಷಯವಾಕ್ಯ ಅಂತ ತಿಳಿಬಾರ್ದು. ಅಂಥ ವಿಷಯ ಎಲ್ಲೆಲ್ಲಿ ಬರುತ್ತೋ ಅವಿಷ್ಟು ವಿಷಯವಾಕ್ಯಗಳು ಅಂತ ಅರ್ಥ. ಎಲ್ಲ ಹೇಳ್ತಾ ಕೂತ್ರೆ ಭಾರಿ ದೊಡ್ಡದಾಗತ್ತೆ ಅಂತ ಏನು ಮಾಡಿಬಿಟ್ರು, ಸೇರಿಸಿದ್ರು ಅಷ್ಟೇ. ಒಂದು ಅಂಥ ಪದಗಳೆಲ್ಲ ಬರೋದೆಲ್ಲ ಒಂದು, ಇನ್ನೊಂದು ಸಿಮಿಲರ್ ಬರೋದೆಲ್ಲ ಒಂದು. ಮತ್ತೆ ಸೇಮ್ ಬೇರೆ, ಸಿಮಿಲರ್ ಬೇರೆ. ಮತ್ತು ಆ ಟೈಪಲ್ಲಿ ಸೇರೋದು ಯಾವ್ದು ಬೇಕಾದ್ರೂ ಆಗ್ಬೋದು. ಅದು ಅಧೀನದಲ್ಲಿ ಬರೋದಾದರೆ, ಸಿಮಿಲರ್ ಇಲ್ಲದೆ ಹೋದರೂ ದೇವರ ಅಧೀನಲ್ಲಿ. ಆಗ ಅರ್ಥ ಮಾಡಿಕೊಂಡ್ರೆ ಇದು ಬ್ರಹ್ಮಸೂತ್ರ ನಾಮರೂಪ ಮಾಡಿ, ನಾಮರೂಪ ಬ್ರಹ್ಮಸೂತ್ರ, ಅದು ಸೂತ್ರರೂಪ ಬ್ರಹ್ಮಸೂತ್ರ ಅಷ್ಟೇ. ಪರಬ್ರಹ್ಮ ಅನ್ನೋ ಪದ ಹಾಗೆ ಹೇಳ್ತಾ ಇದೆ. ಬ್ರಹ್ಮಶಬ್ದ ಆ ರೀತಿ ಬಂದ ಮೇಲೆ ಇನ್ಯಾರನ್ನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ, ವಿಷ್ಣುವಿನಲ್ಲೇ ಬರಬೇಕು. ಗುಣಪೂರ್ಣತ್ವ ವಾಚಿ ಆದ್ದರಿಂದ, ಗುಣಪೂರ್ಣತ್ವ ಇಲ್ಲ ಆದ್ದರಿಂದ ಉಳಿದವ್ರನ್ನ ಹೇಳೋ ಚಾನ್ಸೇ ಇಲ್ಲ. ಚೀಫ್ ಅನ್ನೋ ಪದ ಎಲ್ಲರೂ ಅವಾಯ್ಡ್ ಮಾಡಿಬಿಡುತ್ತೆ. ಆಫೀಸರ್ ಅಂದ್ರೆ ಎಷ್ಟು ಜನ ಬೇಕಾದ್ರೂ ಇರ್ಬೋದು, ಒಂದು ಚೀಫ್ ಅಂತಷ್ಟು ಏನಾಗ್ಬಿಡ್ತಾನೆ ಅವನು, ಉಳಿದವರೆಲ್ಲ ಎಲಿಮಿನೇಟ್ ಆಗಿಬಿಡ್ತಾನೆ. ಪೂರ್ಣ ಅಪ್ರವೃತ್ತಿತ್ವಂಚ ತಸ್ಮಿನ್ನೇವ ಮುಖ್ಯಂ. ಪರಮಾತ್ಮನಿಗೆ ಯಾವುದೇ ರೀತಿಯಾದ ಪ್ರವೃತ್ತಿ, ಅಪ್ರವೃತ್ತಿ, ಪ್ರವೃತ್ತಿ ಎರಡೂ ದೇವರಲ್ಲಿದೆ. ಪ್ರವೃತ್ತಿ ಅಂದರೆ ಉಳಿದೋಸ್ಕರ ಎಲ್ಲ ಮಾಡ್ತಾನೆ, ತನಗೋಸ್ಕರ ಏನೂ ಬೇಕಿಲ್ಲ, ಪರಿಪೂರ್ಣನಾದವನಾದ್ದರಿಂದ. ತಾವಾನಸ್ಯ ಮಹಿಮಾ ಇತಿ ಮಂತ್ರಾಚ್ಛ, ಮಂತ್ರ ಅಲ್ಲೇ ಹೇಳಿಬಿಟ್ಟಿದ್ದಾರೆ. ಈತನ ಮಹಿಮೆ ಇಷ್ಟು ದೊಡ್ಡದು ಗೊತ್ತಾ ಅಂತ ಹೇಳಿದ್ದಾರೆ. ಅಲ್ಲಿ ಸ್ವಾರಸ್ಯ ಇದೆ. ಏತಾವಾನಸ್ಯ ಮಹಿಮಾ, ಏತಾವತಿ ಮಹಿನಾ ಸಂಬಭೂವ. ಎಲ್ಲಿದ್ದದು? ಏತಾವತಿ ಅಮರಣಿ ಸೂಕ್ತ. ಸರಿಯಾಗಿ ಯೋಚನೆ ಮಾಡೋದು. ಪರಮಾತ್ಮನ ಮಹಿಮೆ ಏತಾವಾನ್ ಅಂತ ಹೇಳಿದರು, ಮಹಾಲಕ್ಷ್ಮಿ ಏತಾವತಿ ಅಂತ ಕರೆದು. ಅದು ಎರಡು ಸ್ವಾರಸ್ಯ ಇದೆ. ಪರಮಾತ್ಮನ ಹೇಳಬೇಕು ಏತಾವಾನ್, ಎಷ್ಟು ಗೊತ್ತಾ, ಎಷ್ಟು ಗೊತ್ತಾ ಪರಮಾತ್ಮನ ಮಹಿಮೆ ಇದು, ಹೇಳೋಕ್ಕೆ ಸಾಧ್ಯ ಇದೆ. ಅಥೋಜಾಯಾಂಶ ಪುರುಷ, ಇದೇ ಬೇಕಾದಷ್ಟಿದೆ, ಅದು ಇದಕ್ಕಿಂತ ಭಾರಿ ಇದೆ. ದೇವರು ಎಷ್ಟು ದೊಡ್ಡವನು, ಈ ಹೇಳಿದ್ದಕ್ಕಿಂತ ಭಾರಿ ದೊಡ್ಡವನು. ಎಷ್ಟು ಇವತ್ತು ಎಲ್ಲ ಶಾಸ್ತ್ರ ಏನೇನು ಹೇಳಿದೆ ಅದಿಷ್ಟು ದೇವ್ರ ಬಗ್ಗೆ ಏನು ಹೇಳಿಲ್ಲ ಅಂಬಷ್ಟು ಕಡಿಮೆ ಇದೆ. ಅರ್ಥ ಆಯ್ತಾ? ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಏನದು ಪೂರ್ತಿ ಕಡಿಮೆ. ಆದರೆ ಆ ಶಾಸ್ತ್ರ ಹೇಳಿದಷ್ಟು ಹೇಳೋಕ್ಕೂ ಯಾರಿಗೂ ಬರೋದಿಲ್ಲ. ಅದು ನೆಕ್ಸ್ಟ್ ಪಾಯಿಂಟ್. ಅದು ಅರ್ಥ ಆಯ್ತಾ? ಇದು ದೇವರ ಮಹಿಮೆ. ಅಂಬಣಿ ಸೂಕ್ತಕ್ಕೆ ಹೋದಾಗ ಏತಾವತಿ ಏತಾವತಿ ಏನು ಬಂತಲಿಕ್ಕೆ, ನನ್ನ ಮಹಿಮೆ ಇಷ್ಟೇ, ಇದಕ್ಕಿಂತ ದೊಡ್ಡವರಿದ್ದ ದೇವರು, ನನ್ನ ಮೇಲೆ ಇನ್ನೊಬ್ಬರಿದ್ದಾರೆ. ಇಷ್ಟೆಲ್ಲ ಹೇಳ್ಕೊಂಡು ನನ್ನ ಮಹಿಮೆ ಇಷ್ಟೇ, ನನ್ನ ಇನ್ನೂ ಜಾಸ್ತಿ ಇರೋರಿದ್ದಾರೆ. ಇಲ್ಲಿ ತಗೊಂಡಾಗ ಇಷ್ಟು ಜಾಸ್ತಿ, ಇನ್ನೂ ಜಾಸ್ತಿ ಇದೆ. ಅಂಬಣಿ ಸೂಕ್ತ ವಿಷ್ಣು ಪರಮಾಣಕ್ಕೆ ಹೊರಟಾಗ ಸಮಸ್ಯೆ ಬರುತ್ತೆ. ಏತಾವತಿ ಮಹಿನಾ ಸಂಬಭೂವ, ಏತಾವತಿ ಮಹಿನಾ ಸಂಬಭೂವ, ಇಷ್ಟು ಹೇಳಿ ಇಷ್ಟು ಮಹಿಮೆ ಇದೆ ಗೊತ್ತಾ ನನಗೆ. ಬೇರೆ ಕಡೆ ಅಥೋಜಾಯಾಂಶ ಪುರುಷ, ಲಕ್ಷ್ಮೀ ಪರ ಮಾಡಿದಾಗ ಇಷ್ಟೆಲ್ಲ ಮಾಡ್ತೇನೆ, ನನ್ನ ಮಹಿಮೆ ಇಷ್ಟು, ಇಲ್ಲಿ ಸ್ಟಾಪ್ ಆಗುತ್ತೆ. ಎಂ ಕಾಮಯ್ಯ ತಮ್ಮ ತಮ್ಮ ಇದೆಲ್ಲ ಮಾಡಿಬಿಡ್ತೇನೆ ನಾನು. ಆದರೆ ನನ್ನ ರಕ್ಷಣೆ ಮಾಡ್ಬೇಕಾದ್ರೆ ಅವನು ಬೇಕೇ ಬೇಕು ನನಗೆ. ಈ ಅರ್ಥ ಬಂದಾಗ ಇಷ್ಟೇ, ಇಷ್ಟೇ ಅಂತ ಅರ್ಥ ಮಾಡೋಕ್ಕೂ ಬರುತ್ತೆ, ಇಷ್ಟು ಅಂತ ಅರ್ಥ ಮಾಡೋಕ್ಕೂ ಬರುತ್ತೆ. ಸಮಯ ನೋಡಿ ಮಾಡಬೇಕು. ಮಹಿಮಾ ಮಂತ್ರಾಶ್ಚ ಪಾದೋಶ್ಚ ವಿಶ್ವಾಭೂತಾನಿ ಇದು ಜೀವಾನಾಂ
ಚತುಷ್ಪಾದಾಂತರ್ಭಾವಾತ್. ಒಂದು ಪಾದ ಅಂತ ಇಡೀ ಜಗತ್ತನ್ನು ಇಟ್ಕೊಂಡ್ರೆ ಪರಮಾತ್ಮ 3 ಪಾದ, ಜೀವ 1 ಪಾದ. ಒಬ್ಬ ಜೀವ ಅಲ್ಲ, ಎಲ್ಲ ಜೀವರು ಭೂತ ಭವ್ಯ ಭವತ್ ಎಲ್ಲ ಸೇರಿಸ್ಬಿಟ್ರು ಕೂಡ ಒಂದು ಪಾದ ಇದ್ದಾಗೆ, ಪಾದ ಕೂಡ ಅಲ್ಲ, ಇದ್ದಾಗೆ ಹೇಳೋದಕ್ಕೂ. ಅವನ ಮೊಣಕಾಲಿಗೆ ಬರೋದಿಲ್ಲ ಅಂತ ಹೇಳೋದು ಎಷ್ಟೊಂದು ಹೇಳ್ತಿರ್ತಾರೆ. ಮೊಣಕಾಲ ತಗೊಂಡು ನೋಡ್ಬೇಕಾ? ಅಲ್ಲ, ತುಂಬ ಕಡಿಮೆ ಅಂತ ಅಷ್ಟೇ ಅರ್ಥ. ವಿಶ್ವಾಭೂತಾನೀತಿ ಜೀವಾನಾಂ ಚತುಷ್ಪಾದಾಂತರ್ಭಾವ. ಭೂತೆ ಭೂತಂ ಯದಿದಂ ಕಿಂಚ ಇತಿ ಷಡ್ವಿಧಾಂತರ್ಭೂತಂ ಮತ್ಸ್ಯಾದಿ ಅವತಾರ ರೂಪಮೇವ. ಅಲ್ಲಿ 6 ಹೇಳ್ತಾರೆ, ಅವಿಷ್ಟು ಕೂಡ ಬೇರೆ ಅಲ್ಲ, ಮತ್ಸ್ಯಾದಿಗಳಲ್ಲೇ ಸೇರಿವೆ ಅಂತ ಹೇಳ್ತಾರೆ. ವಿವರಣೆ ನಾಳೆ. ಅದು 6 ವಿಧ ಅಂಥೇಳಿ ವಿವರಣೆ ಕೊಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ